ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 16, 16ನೇ ಅಧ್ಯಾಯದ 2ನೇ ಭಾಗ, 1ರಿಂದ 34 ವಚನಗಳು ಮೊದಲನೇ ಭಾಗ, ಯೆಹೆಜ್ಕೇಲ್ 16. ಈಗ ಯೆಹೆಜ್ಕೇಲನ ಗ್ರಂಥ 16ನೇ ಅಧ್ಯಾಯ 35ರಿಂದ 63ನೇ ವಚನದವರೆಗೆ. 35ರಿಂದ 63 ವಚನಗಳಲ್ಲಿ ದೇವರು ತನ್ನ ದುಃಖವನ್ನು, ಬೇಸರವನ್ನು, ನ್ಯಾಯ ತೀರ್ವಿಕೆಯನ್ನು ವ್ಯಕ್ತಪಡಿಸುತ್ತಾ ಬಂದಿದ್ದಾನೆ. ಹೌದು, ನಿಸ್ಸಹಾಯಕವಾಗಿದ್ದಂಥ ವ್ಯಕ್ತಿಯನ್ನು ದೇವರು ತೆಗೆದುಕೊಂಡು ತನ್ನ ಒಂದು ನೆಲೆಗೆ ತಂದು ಒಡಂಬಡಿಕೆಯನ್ನು ಮಾಡಿಕೊಂಡಾಗ ಯೆಹೂದ ದೇವರನ್ನು ಬಿಟ್ಟು ದೂರ ಹೋಗಿದ್ದರಿಂದ ದೇವರು ದಂಡನೆಯನ್ನು ಯೆಹೂದಕ್ಕೆ ಕೊಡಲೇಬೇಕು. ದೇವರಿಂದ ದೂರ ಹೋದ ವಿಶ್ವಾಸಿಗೆ ದೇವರು ತೀರ್ಪು ಮಾಡಲೇಬೇಕು. ಆದುದರಿಂದ ದೇವರು ಅಂಥ ಒಂದು ತಿರುಗಿ ಬಿದ್ದ ಅಪನಂಬಿಗಸ್ತಳಾಗಿ ಅಥವಾ ಅಪನಂಬಿಗಸ್ತರಾದ ವಿಶ್ವಾಸಿಗೆ ಏನು ಮಾಡಬೇಕು ಎಂಬುದಾಗಿ ನೋಡುವಾಗ 35ರಿಂದ ಇರುವ ವಚನಗಳಲ್ಲಿ ದೇವರು ಮತ್ತೆ ಹಿಂದಿರುಗಿ ತನ್ನ ಕಡೆಗೆ ಬರಬಯಸ್ತಾನೆ. ಅದರಲ್ಲಿ 41ನೇ ವಚನ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ನೀನು ಇನ್ನು ಹಣ ಕೊಡದಿರುವಿ, ಅಂದರೆ ಖರ್ಚು ಮಾಡಿ ಪಾಪ ಮಾಡುವಂಥ ಸ್ವಭಾವ. ಹೌದು, ಈ ರೀತಿಯಾಗಿ ಹೇಳಿದಾಗ ಖರ್ಚು ಮಾಡಿ ಪಾಪ ಮಾಡುವ ಸ್ವಭಾವ ಅಂತ ಹೇಳಿದಾಗ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ನೆನಪಿಗೆ ಬರ್ತಾ ಇರ್ಬೋದಲ್ಲವೇ? ಖರ್ಚು ಮಾಡಿ ತಪ್ಪಿ ಹೋದ ಮಗನು ಪಾಪ ಮಾಡಿದನು. ಅದರ ನಿಮಿತ್ತವಾಗಿ ನಡೆದಂಥ ಒಂದು ಘಟನೆ ಏನೆಂಬುದಾಗಿ ನೋಡುವಾಗ, ಎಲ್ಲಿಂದ ಸಿಕ್ತು ಆ ತಪ್ಪಿ ಹೋದ ಮಗನಿಗೆ ಆಸ್ತಿ? ಎಲ್ಲ ತಂದೆಯಿಂದ ಸಿಕ್ತು. ಅದೇ ರೀತಿಯಾಗಿ ಯೆಹೂದ ಕೂಡ ದೇವರಿಂದ ಪಡ್ಕೊಂಡಂಥ ಆಸ್ತಿಯನ್ನು, ದೇವರಿಂದ ಪಡ್ಕೊಂಡಂಥ ಆಶೀರ್ವಾದವನ್ನು ಈಗ ಅದನ್ನು ದುರುಪಯೋಗ ಮಾಡಿಕೊಳ್ಳುವಾಗ, ವ್ಯರ್ಥ ಮಾಡಿಕೊಳ್ಳುವಾಗ ದೇವರು ಹೇಳುವಂಥದ್ದು ಏನಂತ ಹೇಳಿದರೆ, ಇನ್ನು ಮುಂದೆ ನೀನು ಆ ರೀತಿಯಾಗಿ ಮಾಡೋದಿಲ್ಲ. 42ನೇ ವಚನ ಈ ರೀತಿಯಾಗಿದೆ, ಹೀಗೆ ನಾನು ನಿನ್ನ ಮೇಲಣ ಸಿಟ್ಟನ್ನು ತೀರಿಸಲು ನನ್ನ ರೋಷವು ನಿನ್ನ ಕಡೆಯಿಂದ ತೊಲಗಿ ಬಿಡುವುದು. ನಾವು ದೇವರ ಶಿಕ್ಷೆಗೆ ಯೋಗ್ಯರು. ಆದರೆ ದೇವರು ಹೇಳುವಂಥದ್ದು, ನನ್ನ ಸಿಟ್ಟು ನಿಮ್ಮಿಂದ ತೊಲಗಿ ಬಿಡುವುದು, ನಾನು ಶಾಂತನಾಗಿ. 42ನೇ ವಚನ, ಯೆಹೆಜ್ಕೇಲ್ 16:42, ದ ಬುಕ್ ಆಫ್ ಎಜೆಕಿಯಲ್ 16:42, ನಾನು ಶಾಂತನಾಗಿ ಇನ್ನು ಮೇಲೆ ಕೋಪಗೊಳ್ಳೆನು. ಐ ವಿಲ್ ನಾಟ್ ಬಿ ಆಂಗ್ರಿ ವಿತ್ ಯು. ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಳ್ಬೇಕಾದಕ್ಕೆ ಯೋಗ್ಯರು ನಾವು, ಆ ರೀತಿಯಾಗಿ ನಡ್ಕೊಂಡಿದ್ದೀವಿ. ಆದರೂ ಕೂಡ ದೇವರು ಹೇಳುವಂಥದ್ದು, ನಾನು ಶಾಂತನಾಗಿ ನಿಮ್ಮ ಮೇಲೆ ಕೋಪಗೊಳ್ಳೆನು. ಆದ ಕಾರಣ ನೀನು ನಿನ್ನ ಯೌವನ ಕಾಲವನ್ನು ಜ್ಞಾಪಕ ಮಾಡಿಕೊಳ್ಳದ. ಹಾಗಾದರೆ ದೇವರು ನಮ್ಮ ಗತಕಾಲವನ್ನು ನೆನಪು ಮಾಡಿಕೊಳ್ಳ ಬಯಸ್ತಾನೆ. ಹೌದು, ಕೆಲವು ಸಾರಿ ನಾವು ನೆನಪು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಹಿಂಜಾರಿದಂಥ ವೇಳೆಯಲ್ಲಿ ನಮ್ಮ ಹಿಂದಿನ ಕಾಲವನ್ನು ನೆನಪು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಸರಿ, ಆನಂತರ ಮುಂದೆ ನಾವು ನೋಡುವಾಗ
ದೇವರು ಮತ್ತೆ ಮತ್ತೆ ಹೇಳುವಂಥ ಒಂದು ಮಾತು ಏನಂತೇಳಿದ್ರೆ, ಅಮೋರಿಯರು, ನಿನ್ನ ತಾಯಿ ಹಿತ್ತಿಯಳು, 45ನೇ ವಚನ, ನಿನ್ನ ತಂದೆ ಅಮೋರಿಯನು. ಮೊದಲಿಗಾಗಲೇ ಪ್ರಾರಂಭದಲ್ಲಿ 16ನೇ ಅಧ್ಯಾಯದಲ್ಲಿ ದೇವರು ಹೇಳಿದ್ದಾಯಿತು. ಈಗ ಮತ್ತೆ ಇನ್ನೊಂದು ಸಾರಿ ಅದನ್ನು ಹೇಳಿಬಿಟ್ಟು, ಆದರೂ ಕೂಡ ಬಹು ಕೆಟ್ಟವಳಾಗಿ ನೀನು ನಡೆದುಕೊಂಡಿದ್ದಿ. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಇನ್ನೊಂದು ಶಾಕಿಂಗ್ ವಿಷಯ ಹೇಳುವಂಥದ್ದು, ಆಶ್ಚರ್ಯ ಏನಂತ ಹೇಳಿದ್ರೆ, ಸೊದೋಮ್ ಎಂಬ ನಿನ್ನ ತಂಗಿಯಾಗಲಿ ಆಕೆಯ ಕುಮಾರ್ತೆಯರಾಗಲಿ ಆ ರೀತಿಯಾಗಿ ನಡ್ಕೊಳ್ಳಲಿಲ್ಲ. ಹಾಗಾದರೆ ಸೊದೋಮ್ನವರು ಬೆಟರ್, ಉತ್ತಮರು ಎಂಬುದಾಗಿ. ಸೊದೋಮ್ ಎಂಬ ನಿನ್ನ ತಂಗಿಯ ದೋಷವನ್ನು ನೋಡು, 49ನೇ ವಚನ. ಸೊದೋಮಿನ ಪಾಪ ಏನಂತ ನೋಡುವಾಗ, ಸೊದೋಮಿನ ಪಾಪ 6 ಪಾಪಗಳಿದ್ದು. ಅಂದರೆ ಸೊದೋಮ್ ಗೊಮರ ಅಂತ ಹೇಳ್ತೀವಲ್ಲ, 6 ಪಾಪಗಳು. 1, ಹೆಮ್ಮೆ ಪಡುವುದು, 49ನೇ ವಚನ. 2ನೇದು, ಹೊಟ್ಟೆ ತುಂಬಿಸಿಕೊಳ್ಳುವುದು. 3ನೇದು, ಸ್ವಸುಖದಲ್ಲಿ ಮುಳುಗಿರುವುದು. 4ನೇದು, ದೀನ ದರಿದ್ರರಿಗೆ ಬೆಂಬಲವಾಗಿ ಇರುವುದಿಲ್ಲ. 5ನೇದಾಗಿ ಸೊಕ್ಕೇರುವುದು. 6ನೇದು, ದೇವರ ದೃಷ್ಟಿಯಲ್ಲಿ ಅಸಹ್ಯಾಚಾರಗಳನ್ನು ಮಾಡುವಂಥದ್ದು. 6 ಪಾಪಗಳು. ಆದ ಕಾರಣ ದೇವರು ಅವರ ಮೇಲೆ ದಂಡಿಸಬೇಕಾಯಿತು, ಅವರ ಮೇಲೆ ನ್ಯಾಯ ತೀರ್ಪು ಮಾಡಬೇಕಾಯಿತು. ತನ್ನ ರೌದ್ರವನ್ನು ದೇವರು ಸುರಿಯಬೇಕಾಗಿತ್ತು. ಆದರೆ ಅದೇ ಸಂದರ್ಭದಲ್ಲಿ ದೇವರು ಹೇಳುವಂಥದ್ದು, ಸಮಾರ್ಯವೆಂಬಾಕೆಯ ಕೂಡ ನೀನು ಮಾಡಿದ ಪಾಪಗಳಲ್ಲಿ ಅರ್ಧವನ್ನೂ ಮಾಡಲಿಲ್ಲ. ಹಾಗಾದರೆ ಯೆಹೂದದ ಪಾಪ ಬಹಳ ದೊಡ್ಡದು, ಸೊದೋಮ್ಗಿಂತಲೂ ಸಮಾರ್ಯಕ್ಕಿಂತಲೂ ಎಂಬುದಾಗಿ. ಅವರ ಪಾಪ ಸೊದೋಮ್ ಮತ್ತು ಸಮಾರ್ಯದ ಪಾಪಕ್ಕೆ ಹೋಲಿಕೆ ಮಾಡುವಾಗ ಯೆಹೂದದ ಪಾಪ, ಅವರನ್ನು ನಿರ್ದೋಷಿಗಳೆಂದು ನೀನು ತೋರ್ಪಡಿಸಿದ್ದಿ. ಕಂಪೇರ್ ಮಾಡುವಾಗ ಅವರೇ ನಿರ್ದೋಷಿ, ಅವರೇ ಒಳ್ಳೆಯವರು. ಹಾಗಾದರೆ ಏನು ಪರಿಹಾರ? ನಾಚಿಕೆ. ಪಶ್ಚಾತ್ತಾಪದಲ್ಲಿ ನಾಚಿಕೆ ಕೂಡ ಒಳಪಟ್ಟಿರ್ತದೆ ಹಳೆ ಒಡಂಬಡಿಕೆಯಲ್ಲಿ. ಯೆಹೆಜ್ಕೇಲ್ 16 ಪ್ರಕಾರವಾಗಿ ದೇವರು ಹೇಳ್ತಾರೆ, ಹೌದು ನೀನು ನಾಚಿಕೆ ಪಡು. ದೇವರು ಹೇಳೋದು 52ನೇ ವಚನ, ನಾಚಿಕೆಗೂ ಶಕ್ತಿ ಇದೆ. ಅದು ದೇವರಿಗೆ ವಿರುದ್ಧವಾಗಿ ಹೋದಂಥ ದೇವಜನರು ನಾಚಿಕೆ ಪಡುವಾಗ ಅದರಲ್ಲಿ ಶಕ್ತಿ ಇದೆ. ಈ ನಾಚಿಕೆ ಎಂಬಂಥ ಪದ 52ನೇ ವಚನ, ನಾಚಿಕೆ ಪಡು, ನಾಚಿಕೆಗೊಳ್ಳು 52ನೇ ವಚನ, 54ನೇ ವಚನ ನಾಚಿಕೆ, 61ನೇ ವಚನ ನಾಚಿಕೆ ಪಡುವಿ, 63ನೇ ವಚನ ನಾಚಿಕೆ. ನೋಡಿ, ಅಟ್ಲೀಸ್ಟ್ ಒಂದು 5-6 ಸಾರಿ ಆದರೂ ದೇವರು ಹೇಳ್ತಾರೆ ನಾಚಿಕೆ ಪಡು. ಯಾಕೆ? ಅನ್ಯರಿಗಿಂತಲೂ ಇತರರಿಗಿಂತಲೂ ದೇವರನ್ನು ಬಲ್ಲದವರಿಗಿಂತಲೂ ದೇವರನ್ನು ತಿಳಿಯದವರಿಗಿಂತಲೂ ದೇವರನ್ನು ಅರಿಯದವರಿಗಿಂತಲೂ ಅವಿಶ್ವಾಸಿಗಿಂತಲೂ ಹೆಚ್ಚಾಗಿ ವಿಶ್ವಾಸಿ ಪಾಪ ಮಾಡುವಾಗ ಪರಿಹಾರಿಯನ್ನು ನಾಚಿಕೆ ಪಟ್ಟು ತಗ್ಗಿಸಿಕೊಳ್ಳುವಾಗ ದೇವರು ಹೇಳುವಂಥ ಒಂದು ಮಾತು ಭಾಳ ಚೆನ್ನಾಗಿದೆ 53ನೇ ವಚನದಲ್ಲಿ. ಅದೇನೆಂದರೆ, ಇವರ ದುರವಸ್ಥೆಯನ್ನು ನಾನು ತಪ್ಪಿಸುವೆನು, ಅನ್ಯ ಜನರ, ಅದರೊಂದಿಗೆ ನಿನ್ನ ದುರವಸ್ಥೆಯನ್ನು ತಪ್ಪಿಸುವೆನು. ವಾವ್, ಆಶ್ಚರ್ಯ. ನನಗಿದು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಸೊದೋಮ್ ಆಕೆ ಕುಮಾರ್ತೆಯರು, ಸಮಾರ್ಯ ಆಕೆ ಮಕ್ಕಳು, ಇವರ ದುರವಸ್ಥೆಯನ್ನು ನಾನು ತಪ್ಪಿಸುವೆನು. ಸೊದೋಮ್, ಸಮಾರ್ಯ. ಸೊದೋಮ್ ಬಂದು ಸಂಪೂರ್ಣವಾಗಿ ದೇವರನ್ನು ನಂಬದವರು, ಸಮಾರ್ಯ ಅರ್ಧ ದೇವರನ್ನು ನಂಬುವವರು. ಯೆಹೂದ ದೇವರನ್ನು ಪೂರ್ಣವಾಗಿ ನಂಬುವಂಥ ಲೋಕದಲ್ಲಿ ಏಕಮಾತ್ರ ದೇಶವಾಗಿತ್ತು. ಆದರೆ ಅಂಥ ಒಂದು ವಿಶ್ವಾಸಿಯ ದೇಶ ಈಗ ಅರ್ಧ ವಿಶ್ವಾಸಿಗಿಂತಲೂ ಅವಿಶ್ವಾಸಿಗಿಂತಲೂ
ಕೀಳಾದ ರೀತಿಯಲ್ಲಿ ನಡ್ಕೊಳ್ಳುವಾಗ ದೇವರು ನಾಚಿಕೆ ಪಡು, ಲಜ್ಜೆ ಪಡು ಎಂಬುದಾಗಿ ಹೇಳುವಾಗ, ಸರಿ ನಾನು ನಾಚಿಕೆ ಪಡ್ತೀನಿ ಸ್ವಾಮಿ, ನಾನು ಲಜ್ಜೆ ಪಡ್ತೀನಿ, ಐ ರಿಪೆಂಟ್, ನಾನು ನಿನ್ನ ಕಡೆಗೆ ನಾನು ತಿರುಗಿಕೊಳ್ತೇನೆ ಎಂಬುದಾಗಿ ಹೇಳುವಾಗ ದೇವರು ಹೇಳುವಂಥದ್ದು, ನಾನು ನಿನ್ನ ದುರವಸ್ಥೆಯನ್ನು ತಪ್ಪಿಸುವೆನು. ಅಷ್ಟೇ ಅಲ್ಲ, ನೀನು ನಿನ್ನ ಲೆಕ್ಕವಿಲ್ಲದ ದುಷ್ಕೃತ್ಯಗಳ ಮೂಲಕವಾಗಿ ಅವರನ್ನು ಸಂತೈಸಿದ್ದರಿಂದ ಆ ರೀತಿ ಹೀಗೂ ಉಂಟೆ ಅಂತ ಹೇಳಿದ ಹಾಗೆ ಇದು ನೋಡ್ರಿ ದೇವರು ಹೇಳುವಂಥದ್ದು. ಹೌದು, ಲಜ್ಜೆ ಪಡುವಿ, ನಾಚಿಕೆ ಪಡುವಿ. ಹೇಗೆ ಸಂತೈಸು ಅಂತ ಹೇಳಿದ್ರೆ, ಬೇರೆಯವರು ತಪ್ಪು ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ, ಅದೇ ರೀತಿಯಾಗಿ ವಿಶ್ವಾಸಿ ಕೂಡ ಆ ರೀತಿಯಾಗಿದ್ದಾಗ ಅವರಿಗೂ ಒಂದು ವಿಧವಾದ ಸಂತೈಸುವಿಕೆ. ಪರವಾಗಿಲ್ಲ ನೋಡ್ರಿ, ನಾವು ತಪ್ಪು ಮಾಡ್ತಾ ಇದ್ದೀವಿ, ಅವಿಶ್ವಾಸಿಗಳು ಕೂಡ ದೇವರನ್ನು ತಿಳ್ಕೊಂಡವರು ತಪ್ಪು ಮಾಡ್ತಾ ಇದ್ದಾರೆ, ಪಾಪ ಮಾಡ್ತಾರೆ, ನಮ್ಮ ಹಾಗೇನೇ ಇದ್ದಾರೆ, ನಮಗಿಂತಲೂ ಜಾಸ್ತಿನೇ ಹೆಚ್ಚಾಗಿ ಅವರಿದ್ದಾರೆ ಅಂತ ಹೇಳುವಾಗ ಅದನ್ನು ನೆನಪು ಮಾಡಿಕೊಂಡು ನೀನು ನಾಚಿಕೆ ಪಡು, ಲಜ್ಜೆ ಪಡು. ಲಜ್ಜೆ ಪಡುವಿ, ದೇವರು ಪ್ರವಾದಿಸ್ತಾ ಇದ್ದಾರೆ. ನಾಚಿಕೆಗೊಳ್ಳುವಿ, ದೇವರು ಪ್ರವಾದಿಸ್ತಿದ್ದಾರೆ. ಆ ರೀತಿಯಾಗಿ ಆಗುವಾಗ 54ನೇ ವಚನ, ಆಗ ಸಮಾರ್ಯ, ಸೊದೋಮ್ ಅವರನ್ನು ಪೂರ್ವ ಸ್ಥಿತಿಗೆ ಸೇರುವರು. ವಾವ್! ಅವರಷ್ಟೇ ಅಲ್ಲ, ನೀನು ಪೂರ್ವ ಸ್ಥಿತಿಗೆ ಸೇರುವಿ. ಹಾಗಾದರೆ ಭಾಳ ಆಶ್ಚರ್ಯ ಇದು, ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ನನಗಿದು. ಆದರೂ ಕೂಡ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ವಿಶ್ವಾಸಿ ಅವಿಶ್ವಾಸಿಗಿಂತಲೂ ಕೀಳಾಗಿ ನಡ್ಕೊಳ್ಳುವಂಥ ಸನ್ನಿವೇಶದಲ್ಲಿ ದೇವರು ಹೇಳ್ತಾರೆ, ನೀನು ನಾಚಿಕೆ ಪಡ ಅಂತ. ದೇವರು ಆ ರೀತಿಯಾಗಿ ಹೇಳಿದ ಪ್ರಕಾರವಾಗಿ ನಾಚಿಕೆ ಪಡುವಾಗ ಒಬ್ಬ ವಿಶ್ವಾಸಿ, ಅಯ್ಯೋ ನಾನು ದೇವರ ನಾಮಕ್ಕೆ ದೂಷಣೆಯನ್ನು ತರುವಂಥ ರೀತಿಯಲ್ಲಿ ನಡ್ಕೊಂಡಲ್ಲ, ಅವಿಶ್ವಾಸಿಗಿಂತಲೂ ಕಡೆಯಾಗಿ ನಾನು ಇದ್ದೇನಲ್ಲ, ನನ್ನ ಸಾಕ್ಷಿ ಕೆಟ್ಟೋಯ್ತಲ್ಲ ಎಂಬುದಾಗಿ ನಾಚಿಕೆ ಪಡುವಾಗ ದೇವರು ಆ ವಿಶ್ವಾಸಿಯನ್ನು ದೇವರ ಕಡೆಗೆ ತರುವಂಥವರಾಗ್ತಾರೆ. ಮತ್ತು ವಿಶ್ವಾಸಿಯನ್ನು ಕೂಡ ದೇವರು ಪೂರ್ವ ಸ್ಥಿತಿಗೆ ತರುವಂಥವ ವಾಗ್ದಾನ 54-55 ವಚನಗಳಲ್ಲಿ ಇದೆ. ಯೆಹೆಜ್ಕೇಲ್ 16. ಸರಿ, ಕಡೆಗೆ ದೇವರು ಒಡಂಬಡಿಕೆಯನ್ನು ಮತ್ತೆ ತರುವಂಥದ್ದನ್ನು ನಾವು ನೋಡ್ತೀವಿ. ನೀನು ಒಡಂಬಡಿಕೆಯನ್ನು ಮೀರಿ ಅಂತ ಹೇಳ್ಬಿಟ್ಟು, ಯಾಕಂತ ಹೇಳಿದ್ರೆ ಇದೆಲ್ಲ ಅಮೌಂಟ್ಸ್ ಟು ಬ್ರೇಕಿಂಗ್ ಕವನೆಂಟ್. ಇದು ಒಡಂಬಡಿಕೆಯನ್ನು ಮೀರಿದ ಹಾಗೆ ಆದ ಕಾರಣ 60ನೇ ವಚನದಲ್ಲಿ, ಹೀಗಾದರೂ ನೀನು ನಿನ್ನ ಯೌವನ ಕಾಲದಲ್ಲಿ ನಿನ್ನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಜ್ಞಾಪಕಕ್ಕೆ ತಂದುಕೊಂಡು ನಿನ್ನ ಸಂಗಡ ಎಂದಿಗೂ ತಪ್ಪದ ಒಡಂಬಡಿಕೆಯನ್ನು ಮಾಡಿಕೊಂಡು ದೃಢೀಕರಿಸುವೆನು, ದೃಢಪಡಿಸುವೆನು. ವಾವ್! ಆಶ್ಚರ್ಯ ಅಲ್ಲ? ಹೌದು, ದೇವರು ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡು ಒಬ್ಬ ವಿಶ್ವಾಸಿ ಅವಿಶ್ವಾಸಿಗಿಂತಲೂ ಕೀಳಾದಂಥ ಆತ್ಮಿಕ ಜೀವನದಲ್ಲಿ, ಅಥವಾ ಒಬ್ಬ ವಿಶ್ವಾಸಿ ಅವಿಶ್ವಾಸಿಗಿಂತಲೂ ಹೆಚ್ಚು ಪಾಪವನ್ನು ಮಾಡಿ ಕೀಳಾದಂಥ ಸ್ಥಿತಿಗೆ ಬಂದಿದ್ದಾಗಿಯೂ ದೇವರು ಹೇಳುವಂಥ ಒಂದು ಮಾತು, ನಾನು ಒಡಂಬಡಿಕೆಗೆ ಅನುಸಾರವಾಗಿ ನಾನು ನಿನಗೆ ದಯಪಾಲಿಸುವ ನಿನ್ನ ಅಕ್ಕ ತಂಗಿಯರು, ಅಂದರೆ ಈ ಅನ್ಯರನ್ನು ಕೂಡ ನೀನು ನಾಚಿಕೆ ಪಡುವೆ, ಅದನ್ನು ನೆನಪು ಮಾಡಿಕೊಳ್ತಿ. ಹೌದಲ್ಲ, ಒಡಂಬಡಿಕೆಗೆ ಬಂದಾಗ ಕೂಡ ಆ ಒಂದು ನಾಚಿಕೆ, ನಿನ್ನ ಅಕ್ಕಂದಿರು ತಂಗಿಯರು ನಿನ್ನಲ್ಲಿ ಸೇರಿಕೊಳ್ಳುವಾಗ, ಸಮಾರ್ಯ ಅರ್ಧವಿಶ್ವಾಸಿಯಾದಂಥ ಇಸ್ರೇಲ್ ಅಥವಾ ಸಮಾರ್ಯ, ಅಥವಾ ಪೂರ್ಣ ಅವಿಶ್ವಾಸಿಯಾದಂಥ ಸೊದೋಮ್, ವಿಶ್ವಾಸನೇ ಇಲ್ಲ.
ಅದು ತಂಗಿ. ಆದ ಕಾರಣ ಅವರನ್ನು ನಾನು ತಕ್ಕೊಂಡು ನಿನ್ನೊಂದಿಗೆ ಸೇರಿಸಿ ಅರ್ಧ ವಿಶ್ವಾಸಿಯನ್ನು ಪೂರ್ಣ ವಿಶ್ವಾಸಿಯನ್ನು ತಕ್ಕೊಂಡು ಪಶ್ಚಾತ್ತಾಪ ಪಡುವ ವಿಶ್ವಾಸಿಯೊಂದಿಗೆ ಸೇರಿಸಿ 61ನೇ ವಚನ ಯೆಹೆಜ್ಕೇಲ 16 ನಿನ್ನ ಅಕ್ಕಂದಿರು ತಂಗಿಯರು ನಿನ್ನಲ್ಲಿ ಸೇರಿಕೊಳ್ಳುವಾಗ ನೀನು ನಿನ್ನ ದುರ್ಮಾರ್ಗಗಳನ್ನು ನೆನೆಸಿಕೊಂಡು ನಾಚಿಕೆ ಪಡುವ. ಅಯ್ಯೋ ಅಂತ ಹೇಳ್ಬಿಟ್ಟು ನಾಚಿಕೆ ಪಡುವಾಗ 62ನೇ ವಚನ ಈ ನನ್ನ ದಯೆ ನಿನ್ನ ಒಡಂಬಡಿಕೆಯ ಫಲವಲ್ಲ. ಅದು ಚೆನ್ನಾಗಿದೆ. 62ನೇ ವಚನ ನಾನು ಈ ಒಡಂಬಡಿಕೆಯನ್ನು ನಿನ್ನೊಂದಿಗೆ ಮಾಡಿಕೊಳ್ಳಲು ನಾನೇ ಯೆಹೋವನು ಎಂದು ನಿನಗೆ ಗೊತ್ತಾಗುವುದು. ಹೊಸ ಒಡಂಬಡಿಕೆಯನ್ನು ದೇವರು ತಿಳಿಸ್ತಾನೆ. 63ನೇ ವಚನ ನಾನು ನಿನ್ನ ದುಷ್ಕೃತ್ಯಗಳನ್ನೆಲ್ಲ ಕ್ಷಮಿಸಿಬಿಟ್ಟ ಮೇಲೆ ನೀನು ಅವುಗಳನ್ನು ಜ್ಞಾಪಕಕ್ಕೆ ತಂದು ನಾಚಿಕೆ ಪಟ್ಟು ನಿನ್ನ ಅವಮಾನದ ನಿಮಿತ್ತ ಇನ್ನು ಬಾಯಿ ತೆರೆಯದಿರುವೆ. ಏನು ಮಾತಾಡು ದೇವರೇ ಸ್ತೋತ್ರ ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡಿರುವಂತಹ ಒಂದು ರೀತಿಯಲ್ಲಿ ದೇವರು ಪುನಃಸ್ಥಾಪಿಸ್ತಾನೆ ಸಂಪೂರ್ಣ ಪಾಪಕ್ಕೆ ಮಾರಿದಂಥ ಯೆಹೂದವನ್ನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ದೊಡ್ಡತನ ದೇವರ ಒಂದು ಕೃಪೆ ಅಲ್ಲವೇ? ಆಶ್ಚರ್ಯ. ಪುನಃಸ್ಥಾಪನೆ, ಕರುಣೆ, ಕ್ಷಮೆ, ದೇವರ ಯೋಜನೆ ಇವೆಲ್ಲವೂ ಒಳಪಟ್ಟಿದೆ. ಯೆಹೆಜ್ಕೇಲ್ ಗ್ರಂಥ 16ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.